ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫಸ್ಟ್ ಟೈಮ್ ಇರಾನ್ ಭೀಕರ ದಾಳಿ ಮಾಡ್ತಾ ಇದೆ ಅಂತ ಒಪ್ಕೊಂಡಿದ್ದಾರೆ. ಜೊತೆಗೆ ಮಿತ್ರ ರಾಷ್ಟ್ರಗಳು ಹರ್ಮುಜ್ ವಿಷಯದಲ್ಲಿ ಅಮೆರಿಕ ಸಹಾಯಕ್ಕೆ ಬರಬೇಕು ಅಂತ ಕೇಳ್ಕೊಂಡಿದ್ದಾರೆ. ಟ್ರಂಪ್ ಹೀಗೆ ಗೋಳಾಡ್ತಾ ಇರುವಾಗಲೇ ಇರಾನ್ ಮತ್ತೆ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕದವರು ಎಪಿಕ್ ಫ್ಯೂರಿ ಹೆಸರನ್ನ ಎಪಿಕ್ ಫಿಯರ್ ಅಂತ ಬದಲಾಯಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಖಮೇನಿ ಪಡೆ ಕಾಲೆಳೆದಿದೆ. ಇರಾನ್ನವರು ಅಮೆರಿಕ ಮೇಲೆ ದಾಳಿ ಮಾಡೋಕೆ ರೆಡಿಯಾಗಿದ್ರು. ಅದಕ್ಕೆ ನಾವೇ ಮೊದಲು ಅಟ್ಯಾಕ್ ಮಾಡಬೇಕಾಯಿತು ಅಂತ ಟ್ರಂಪ್ ಹೇಳಿದ್ರು. ವಿಶ್ವದ ಅತಿದೊಡ್ಡ ಮಿಲಿಟರಿ ಶಕ್ತಿ ನಮ್ಮದು. ನಾವು ನಡೆಸಿದ ದಾಳಿಗೆ ಇರಾನ್ ಮಿಲಿಟರಿ ಶಕ್ತಿ 90% ನಾಶವಾಗಿದೆ. ಈಗಾಗಲೇ ಯುದ್ಧ ಗೆದ್ದಿದ್ದೀವಿ ಅಂತಾನೂ ಡೊನಾಲ್ಡ್ ಟ್ರಂಪ್ ಬಡಾಯಿ ಕೊಚ್ಚಿಕೊಂಡಿದ್ರು. ಆದರೆ ಇದೇ ಮೊದಲ ಸಲ ಡೊನಾಲ್ಡ್ ಟ್ರಂಪ್ ಇರಾನ್ ದಾಳಿ ನೋಡಿ ನಮಗೂ ದಿಗ್ಭ್ರಮೆ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. Look what happened in the last 2 weeks. They weren't supposed to go after all these other countries in the Middle East. Those missiles were set to go after them. So they hit Qatar, Saudi Arabia, UAE, Bahrain, Kuwait. Nobody expected that. We were shocked. And the other one, they fought back. ಇರಾನ್ ದಾಳಿ ನೋಡಿ ವಿ ವರ್ ಶಾಕ್ಡ್ ಅಂತ ಟ್ರಂಪ್ ಹೇಳಿಕೆ ಕೊಟ್ಟರು. ಆದರೆ ವಿಶ್ವದ ನಂಬರ್ 1 ಮಿಲಿಟರಿ ಶಕ್ತಿಶಾಲಿ ದೇಶದ ಅಧ್ಯಕ್ಷರೇ ಶಾಕ್ ಆಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ಇರಾನ್ ದಾಳಿ ಯಾವ ಮಟ್ಟಿಗಿದೆ ಅನ್ನೋದು ಅಮೆರಿಕಾಗೂ ಊಹೆ ಮಾಡೋಕಾಗ್ತಿಲ್ಲ ಅನ್ನೋದು ಸಾಬೀತಾಗ್ತಿದೆ. ಇರಾನ್ಗೆ B2 ಬಾಂಬರ್ ಬೆದರಿಕೆ ಹಾಕಿದ ಟ್ರಂಪ್ ನೋಡಿ. ಡೊನಾಲ್ಡ್ ಟ್ರಂಪ್ ತೋರಿಸ್ತಾ ಇರೋದು ಅಮೆರಿಕದ B2 ಬಾಂಬರ್ನ ಮಾಡೆಲ್. B2 ಬಾಂಬರ್ ತೋರಿಸ್ತಾನೆ. ಇದು ಸುಂದರವಾದ ಬಾಂಬರ್, ನೋಡೋಕೆ ಚಿಕ್ಕದು, ದಾಳಿ ಮಾಡಿದ್ರೆ ಭೀಕರವಾಗಿರುತ್ತೆ ಅಂದ್ರು. These gorgeous B2 bombers, give me that bomber, Andrews. Let me just hug that little sucker. Give me that bomber over there. Thank you. You knew immediately which one. This looks small, but in person it's very big. Because it's the only plane capable of carrying a 200,000-pound bomb. So I don't know how they do it. Because it's very sleek and nice, but it carries a lot of weapons and there's a lot of bombs. ಹೀಗೆ B2 ಬಾಂಬರ್ ಮಾಡೆಲ್ ತೋರಿಸಿ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟರು. ಆಗ ಮಾಧ್ಯಮದವರು ಇರಾನ್ ಮೇಲೆ B2 ಬಾಂಬರ್ ದಾಳಿ ಮಾಡಲು ಆದೇಶಿಸ್ತೀರಾ ಅಂದ್ರೆ ಸದ್ಯಕ್ಕೆ ಕಳಿಸಲ್ಲ ಅಂತಾನೂ ಹೇಳಿದ್ರು. I not sent this incredible machine times numerous others to hit Iran at midnight with no moon, dead dark. Every single bomb was dropped right down the chute that it was supposed to hit. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ B2 ಬಾಂಬರ್ ಕಳಿಸಲ್ಲ. B2 ಬಾಂಬರ್ ದಾಳಿ ಮಾಡಿದ್ರೆ ಇರಾನ್ ಕೊಲ್ಲಿ ರಾಷ್ಟ್ರಗಳ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಬಹುದು ಅಂತಾನೂ ಹೇಳಿದ್ರು. ಟ್ರಂಪ್ ಅವರ ಒಂದೊಂದು ಮಾತಿನಲ್ಲೂ ಇರಾನ್ ದಾಳಿ ಭೀಕರವಾಗಿರುತ್ತೆ ಅನ್ನೋದನ್ನ ಸಾರಿ ಹೇಳ್ತಿತ್ತು. ಇನ್ನೊಂದು ಕಡೆ ಇರಾನ್ ಸೇನಾ ವಕ್ತಾರರು ಅಮೆರಿಕಾಗೆ ಭಯ ಶುರುವಾಗಿದೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು. Message to the President of the United States. The outcome of war cannot be determined by tweets. The result of a war is determined in the field, the very place where you and your forces do not dare to approach, and you can only talk about it in your tweets. It's better to name this war as Epic Fear instead of Epic Fury. ಅಮೆರಿಕ ಇರಾನ್ ಮೇಲಿನ ಯುದ್ಧಕ್ಕೆ ಮಹಾಕೋಪ ಅಂತ ಹೆಸರಿಟ್ಟಿದೆ. ಆದರೆ ಇರಾನ್ ಅಮೆರಿಕಾಗೆ ಭಯ ಶುರುವಾಗಿದೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಇಸ್ರೇಲ್ ಮತ್ತು ಅಮೆರಿಕ ಸೇನೆ ದಾಳಿಯಲ್ಲಿ ಅಲಿ ಲಾರಿಜನಿ ಸತ್ತಿದ್ದಾನೆ ಅಂತ ಫೋಟೋಗಳ ಸಮೇತ ಪ್ರಕಟಣೆ ಹೊರಡಿಸಿತ್ತು. ಆದರೆ ಇದೇ ಅಲಿ ಲಾರಿಜನಿ ನಾನು ಸತ್ತಿಲ್ಲ ಅಂತ ಎಕ್ಸ್ ಖಾತೆಯಿಂದ ಪೋಸ್ಟ್ ಹಾಕಿದ್ರು. ಇದಕ್ಕೆ ಟ್ರಂಪ್ AI-ನಿಂದ ಮಾಡಿದ್ದು ಅಂದಿದ್ರು. ಆದ್ರೆ ಇವತ್ತು ಅದೇ ಅಲ್ ಲಾರಿಜನಿ ಕೈ ಬರಹದ ಪೋಸ್ಟ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಇರಾನ್ನ ಅನೇಕ ನಗರಗಳಲ್ಲಿ ಅಮೆರಿಕ ವಿರೋಧಿ ಮತ್ತು ಇಸ್ರೇಲ್ ವಿರೋಧಿ ಮೆರವಣಿಗೆಗಳಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ. ಈ ದೃಶ್ಯಗಳು AI ರಚಿತವಾಗಿರೋದಾ ಹೇಳಿ ಡೊನಾಲ್ಡ್ ಟ್ರಂಪ್ ಅವರೇ ಅಂತ ಪೋಸ್ಟ್ ಹಾಕಿದ್ದಾರೆ. ಇದೆಲ್ಲದರ ಮಧ್ಯೆ ಇರಾನ್ ವಿರುದ್ಧ ದಾಳಿ ಮಾಡೋಕೆ ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಇಂಗ್ಲೆಂಡ್ ಸೇರಿದಂತೆ ಎಲ್ಲ ದೇಶಗಳು ಯುದ್ಧ ನೌಕೆಗಳನ್ನು ಕಳಿಸಿ ನಮಗೆ ಸಹಾಯ ಮಾಡಬೇಕು ಅಂತ ಇವತ್ತು ಟ್ರಂಪ್ ಹೇಳಿದ್ದಾರೆ. ಆದರೆ ಅಮೆರಿಕದ ಮಿತ್ರ ರಾಷ್ಟ್ರಗಳು ಟ್ರಂಪ್ ಮಾತಿಗೆ ಬೆಲೆ ಕೊಟ್ಟಿಲ್ಲ. ಹೀಗಾಗಿ ಟ್ರಂಪ್ ಏಕಾಂಗಿಯಾಗಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಇರಾನ್ ಕೊಡ್ತಿರೋ ಒಂದೊಂದು ಏಟಿಗೂ ಟ್ರಂಪ್ ಆಡಳಿತಕ್ಕೆ ಭಯ ಶುರುವಾಗಿದೆ ಅನ್ನೋದು ಈಗೀಗ ಸಾಬೀತಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ B2 ಬಾಂಬರ್ ಕಳಿಸೋ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ನೊಂದ್ ಕಡೆ ಅಮೆರಿಕಾಗೆ ಮಹಾ ಭಯ ಇದೆ ಅಂತ ಇರಾನ್ ಹೇಳ್ತಾ ಇದೆ. ಈ ಹೇಳಿಕೆಗಳ ಮಧ್ಯೆ ಯುದ್ಧ 19ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಅಮೆರಿಕದ ರಾಯಭಾರ ಕಚೇರಿ, ಸೇನಾ ನೆಲೆಗಳನ್ನ ಸರ್ವನಾಶ ಮಾಡಿದೆ. ಇಸ್ರೇಲ್ ಅಮೆರಿಕ ಖರ್ಗ್ ದ್ವೀಪಕ್ಕೆ ಸೇನೆಯನ್ನೇ ನುಗ್ಗಿಸಿದೆ.
ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಇರಾನ್ ಶರಣಾಗೋವರೆಗೂ ಬಿಡಲ್ಲ ಅಂತ ಅಮೆರಿಕ ಇಸ್ರೇಲ್ ದಾಳಿ ಮಾಡುತ್ತಿದೆ. ಸೋಲು ನಮ್ಮ ಜಾಯಮಾನದಲ್ಲೇ ಇಲ್ಲ ಅಂತ ಇರಾನ್ ಕೂಡ ಪ್ರತಿದಾಳಿ ಮಾಡುತ್ತಿದೆ. ಈ ದೃಶ್ಯ ನೋಡಿ, 6 ಕಾರುಗಳಿವೆ, 15ಕ್ಕೂ ಹೆಚ್ಚು ಅಮೆರಿಕನ್ ಸೈನಿಕರು ನಿಂತಿದ್ದಾರೆ. ಅದೇ ಕಟ್ಟಡಕ್ಕೆ ಕ್ಷಿಪಣಿ ಬಂದು ಅಪ್ಪಳಿಸಿದೆ. ಬಂಕರ್ ಬ್ಲಾಸ್ಟರ್ ಕ್ಷಿಪಣಿ ಕಟ್ಟಡವನ್ನೇ ಸೀಳಿ ಮತ್ತೆ 2ನೇ ಸಲವೂ ಸ್ಫೋಟವಾಗುವುದು ಕಣ್ಣಿಗೆ ಕಾಣುತ್ತೆ. ಕತಾರ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಯನ್ನ ಇರಾನ್ ಈ ಥರ ನಿರ್ನಾಮ ಮಾಡಿದೆ. ಇದು ಇರಾಕ್ನ ಬಾಗ್ದಾದ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ. ಈ ಕಚೇರಿಯನ್ನು ಇರಾನ್ ಕ್ಷಿಪಣಿ ರಾತ್ರೋರಾತ್ರಿ ಧ್ವಂಸ ಮಾಡಿ ಹಾಕಿದೆ. ಇದು ಇಸ್ರೇಲ್ನ ಟೆಲ್ ಅವೀವ್ ನಗರಕ್ಕೆ ಅಪ್ಪಳಿಸಿದ ಇರಾನ್ ಡ್ರೋನ್ ಬಾಂಬ್. ಇಸ್ರೇಲ್ನ ಸೇನಾಧಿಕಾರಿಯೊಬ್ಬರಿದ್ದ ಕಾರು ಸ್ಫೋಟಿಸಿದ ವಿಡಿಯೋ ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಇರಾನ್ ದಾಳಿಗೆ ಕುಸಿದು ಬಿದ್ದ ಕಟ್ಟಡ, ಅಕ್ಕಪಕ್ಕದ ಕಟ್ಟಡಗಳಿಂದ ಜನ ಜೀವ ಉಳಿಸಿಕೊಳ್ಳಲು ಓಡಿ ಹೋಗ್ತಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಆಕಾಶದಿಂದ ಕ್ಷಿಪಣಿಗಳು ಡ್ರೋನ್ಗಳನ್ನ ಹಾಕ್ತಾನೆ ಇದೆ. ಇನ್ನೊಂದು ಕಡೆ ಲೆಬನಾನ್ನಿಂದಲೂ ಇಸ್ರೇಲ್ ಮೇಲೆ ಡ್ರೋನ್ಗಳು ಬಂದು ಅಪ್ಪಳಿಸ್ತಿವೆ. ಇದು ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದ ದೃಶ್ಯ. ಇಂಧನ ತುಂಬಿದ್ದ ಟ್ಯಾಂಕರ್ಗೆ ಇರಾನ್ ಡ್ರೋನ್ ಡಿಕ್ಕಿ ಹೊಡೆದಿದೆ. ಇದೂ ಅಷ್ಟೇ, ದುಬೈನ ತೈಲ ಸಂಸ್ಕರಣಾ ಘಟಕವನ್ನ ಇರಾನ್ ಸ್ಫೋಟಿಸಿತ್ತು. ತೈಲ ಘಟಕ ಹೊತ್ತಿ ಉರಿಯುತ್ತಿರೋ ಹತ್ತಿರದ ದೃಶ್ಯ ವೈರಲ್ ಆಗಿದೆ. ಇಷ್ಟೆಲ್ಲ ಆಗ್ತಿರೋವಾಗಲೇ ಇರಾನಿಯನ್ನರು ಬೀದಿಗಿಳಿದಿದ್ದಾರೆ. ಅಮೆರಿಕ ಇಸ್ರೇಲ್ ವಿರುದ್ಧ ದಾಳಿಗೆ ಬೆಂಬಲ ಸೂಚಿಸಿದ್ದು, ರಾಜಿ ಬೇಡ, ಶರಣಾಗತಿ ಬೇಡ, ಅಮೆರಿಕ ವಿರುದ್ಧ ಹೋರಾಡಿ ಅಂತ ಘೋಷಣೆ ಕೂಗ್ತಿದ್ದಾರೆ. ಇರಾನ್ ಖರ್ಗ್ ದ್ವೀಪಕ್ಕೆ ಅಮೆರಿಕ ಸೇನೆ ಲಗ್ಗೆ. ಇರಾನ್ನ ಆರ್ಥಿಕತೆಯ ನಿರ್ಣಾಯಕ ಕೇಂದ್ರವಾದ ಪರ್ಷಿಯನ್ ಕೊಲ್ಲಿಯಲ್ಲಿರುವ ಖರ್ಗ್ ದ್ವೀಪ ಇದು. ಅಮೆರಿಕ ಸೇನೆ ಖರ್ಗ್ ದ್ವೀಪವನ್ನ ವಶಕ್ಕೆ ಪಡೆಯಲು ಲಗ್ಗೆ ಹಾಕಿದೆ. ಒಂದು ಕಡೆ ಯುದ್ಧ ವಿಮಾನಗಳು ಖರ್ಗ್ ದ್ವೀಪದಲ್ಲಿ ಬಾಂಬ್ ಹಾಕ್ತಿದೆ. ಇನ್ನೊಂದು ಕಡೆ ಅಮೆರಿಕ ಯುದ್ಧ ಟ್ಯಾಂಕರ್ಗಳು ದಾಳಿ ಮಾಡುತ್ತಿವೆ. ಮತ್ತೊಂದು ಕಡೆ ಸಮುದ್ರ ಮಾರ್ಗದಿಂದಲೂ ಸೈನಿಕರು ಖರ್ಗ್ ದ್ವೀಪ ಸುತ್ತುವರಿಯುತ್ತಿರೋ ವಿಡಿಯೋ ಇದು. ಯಾವುದೇ ಕ್ಷಣದಲ್ಲಾದರೂ ಇರಾನ್ನ ಖರ್ಗ್ ದ್ವೀಪ ತೈಲ ಸಂಸ್ಕರಣಾ ಘಟಕ ಅಮೆರಿಕ ವಶವಾಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.